ಉಪವಾಸವಿರ್ತೀರಿ, ನನಗೆ ಉಪವಾಸ ಇರೋಕ್ಕಾಗಲಿಲ್ಲ, ನಾನೇನೋ ಒಂದು ಊಟವನ್ನು ಮಾಡ್ಕೊಳ್ತೀನಿ ಅಂತ ಅಂದರೂ ಸಹ ನೀವು ಸಾಯಂಕಾಲ ಭಗವಂತನ ಉಪಾಸನೆ ನೀವು ಬೆಳಗ್ಗೆ ಏನು ದರ್ಶನ ಮಾಡಿರ್ತೀರೋ ಅದಕ್ಕಿಂತಲೂ ಹೆಚ್ಚಿನದಾದಂಥ ಫಲವನ್ನು ಕೊಡುವಂಥದ್ದು ರಾತ್ರಿ ಕಾಲದ ದರ್ಶನ. ಅನಂತರದಲ್ಲಿ ನೀವು ಸಾಧ್ಯವಾದರೆ ಎಲ್ಲರೂ ಆಲ್ಮೋಸ್ಟ್ ಇರಬೇಕಾಗ್ತದೆ. ಎಲ್ಲ ಕಡೆ ಆಚರಣೆಗಳು ನಡೀತಾ ಇರ್ತದೆ. ಅಂದರೆ ಶಿವರಾತ್ರಿಯ ಆಚರಣೆ, ಶಿವರಾತ್ರಿಯ ಜಾಗರಣೆಗಳು ನಡೀತಾ ಇರುತ್ತೆ. ನಮ್ಮ ದೇವಸ್ಥಾನದಲ್ಲೂ ಸಹ ಶಿವರಾತ್ರಿ ಜಾಗರಣೆ ಇರುತ್ತೆ. ಒಂದು ಹರಿಕಥೆಯನ್ನು, ಒಂದು ಭಜನೆಯನ್ನು, ಒಂದು ಕೀರ್ತನೆಯನ್ನು ಅದೆಲ್ಲವೂ ಸಹ ಅಲ್ಲಿ ನೇಮಿಸಿರುತ್ತೆ. ನಿಮಗೆ ಯಾವುದೇ ವಿಧವಾದಂತಹ ನಿದ್ರೆಗಳು ಬಾರದಂತೆ ಅದೆಲ್ಲವೂ ಸಹ ಭಗವಂತನ ಉಪಾಸನೆಗಳಿಂದ ನಾವು ಕೂಡಿರ್ತೇವೆ. ನಂತರದಲ್ಲಿ ರಾತ್ರಿ ಕಾಲದಲ್ಲಿ 4 ಜಾವಗಳ ಅಭಿಷೇಕವಾಗತ್ತೆ. ಅನಂತರದಲ್ಲಿ ಈ ಉಪವಾಸದ ಕ್ರಮ ಮುಗಿಯೋದು ಯಾವಾಗ ಅಂತ ಅಂದರೆ ಬೆಳಗ್ಗಿನ ಜಾವಕ್ಕೆ. ಶಿವರಾತ್ರಿಯ ದಿನದಂದು ಬೆಳಗ್ಗೆಯನ್ನು ಪೂಜೆ ಮಾಡಿಕೊಂಡು ಪುನಸ್ಕಾರಾದಿಗಳನ್ನು ಮಾಡಿಕೊಂಡು ಭಗವನ ಉಪಾಸನೆಯನ್ನು ಮಾಡಿಕೊಂಡು ರಾತ್ರಿ ನಿದ್ರೆ ಮಾಡದ ರೀತಿಯಲ್ಲಿ ಭಗವಂತನ ಕೀರ್ತನೆಗಳನ್ನು ಕೇಳಿದಾಗ ನಂತರದಲ್ಲಿಯೇ ಮಾರನೇ ಬೆಳಿಗ್ಗೆ ನೀವು ಏನು ಬೇಕಾದರೂ ಶಿವನ ಸೂರ್ಯೋದಯ ಬೆಳಗ್ಗೆ ಆಯಿತು ಅಂತಂದರೆ, ಶಿವರಾತ್ರಿ ಆದ ಮಾರನೇ ಬೆಳಗ್ಗೆ ಸೂರ್ಯೋದಯ ಆಯಿತು ಅಂತಂದರೆ ಅಲ್ಲಿಗೆ ಶಿವರಾತ್ರಿಯ ಕ್ರಮ, ಶಿವರಾತ್ರಿಯ ಜಾಗರಣೆ, ಶಿವರಾತ್ರಿಯ ವ್ರತ ಅಲ್ಲಿಗೆ ನಮ್ಮ ಸಮಾಪ್ತಿ ಆಗುತ್ತೆ ಅಂತ. ನೀವು ಕಾಫಿನಾರ ತೊಗೊಳ್ಳಿ, ಒಂದೇ ಸಲ ಊಟನಾದರೂ ಮಾಡ್ಕೊಳ್ಳಿ, ಅಲ್ಲಿಗೆ ಸಂಪೂರ್ಣವಾದಂಥ ನಮ್ಮ ಆಚರಣೆಗಳು ಅಲ್ಲಿ ಮುಕ್ತಾಯವಾಯಿತು ಅಂತ. ಇಷ್ಟೆಲ್ಲವೂ ಸಹ ಶಿವರಾತ್ರಿ ದಿನದಂದು ನಾವೆಲ್ಲರೂ ಸಹ ಮಾಡಬೇಕಾಗ್ತದೆ.